ಪರಿಷತ್ ಸಭಾಪತಿ ವಿರುದ್ಧ ಎಫ್ಐಆರ್ ದಾಖಲು ಮಾಡಿದ ಹಿನ್ನೆಲೆ ಧಾರವಾಡ ಎಸ್ಪಿ ವಿರುದ್ಧ ಹಕ್ಕು ಚ್ಯುತಿಗೆ ಚಿಂತನೆ ನಡೆಸಲಾಗಿದೆ. ಸಾಂವಿಧಾನಿಕ ಹುದ್ದೆಯಲ್ಲಿರುವ ಸಭಾಪತಿಗಳ ವಿರುದ್ಧ ಹಲ್ಲೆಗೆ ಪ್ರಚೋದನೆ ಆರೋಪದಲ್ಲಿ ದೂರು ದಾಖಲು ಮಾಡಲಾಗಿದೆ. ಘಟನೆ ಬಗ್ಗೆ ನನಗೆ ಗೊತ್ತಿಲ್ಲದಿದ್ದರೂ ಎಫ್ಐಆರ್ ದಾಖಲಾಗಿದೆ ಎಂದು ಎಸ್ಪಿ ವಿರುದ್ಧ ಸಭಾಪತಿ ಹೊರಟ್ಟಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಭಾಪತಿ ವಿರುದ್ಧವೇ ದೂರು ದಾಖಲಿಸಿದ್ದಕ್ಕೆ ಆಕ್ಷೇಪಿಸಿ ಮೇಲ್ಮನೆ ಸದಸ್ಯರು ಹಕ್ಕು ಚ್ಯುತಿಗೆ ಚಿಂತನೆ ನಡೆಸಿದ್ದಾರೆ. ಯಾರು ಆ ಸ್ಥಳದಲ್ಲಿಲ್ಲ ಅವ್ರ ಮೇಲೆ ಅರ್ಧರಾತ್ರಿನಲ್ಲಿ ಎಫ್ಐಆರ್ ಹಾಕಿ ಮತ್ತೆ ರಾತ್ರಿ 3 ಗಂಟೆಯಲ್ಲಿ ಹೀಗಾಗಿದೆ ಅಂತ ಒಂದು ಮೆಸೇಜ್ ಕೊಡ್ತಾರೆ. ಇದು ಹೊರಟ್ಟಿ ಅವರು ವೈಯಕ್ತಿಕವಾದ ಇದಲ್ಲ. ಒಂದು ಸಾಂವಿಧಾನಿಕ ಹುದ್ದೆ ಇರುವಾಗ ರಾಷ್ಟ್ರಪತಿ, ರಾಜ್ಯಪಾಲರು, ತದನಂತರ ಸಭಾಪತಿಗಳೇ ಕಾನೂನಾತ್ಮಕವಾಗಿ ಹೆಡ್. ಅವ್ರನ್ನೇ ಕೇಳಿದೆ, ಅವ್ರ ಊರಲ್ಲಿರುವಾಗ ಅವ್ರ ಮೇಲೆ ಈ ಪೊಲೀಸ್ ಅಧಿಕಾರಿಗಳಿಂದ ಕೆಟ್ಟ ಕೆಲಸ ಮಾಡೋದು ಈ ಸರ್ಕಾರಕ್ಕೆ ಒಂದು ಕೆಟ್ಟ ಹೆಸರು ಬರಬೇಕು, ಬೊಮ್ಮಾಯಿ ಅವ್ರಿಗೊಂದು ಕೆಟ್ಟ ಹೆಸರು ಬರಬೇಕು ಅಂತ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದು ಮೈಸೂರಿನಲ್ಲಿ ರಾಮದಾಸ್ ವರ್ಸಸ್ ಪ್ರತಾಪ್ ಸಿಂಹ ಟಾಕ್ ವಾರ್ ಜೋರಾಗಿದೆ. ಮನೆಗಳಿಗೆ ನೇರ ಗ್ಯಾಸ್ ನೀಡುವ ವಿಚಾರವಾಗಿ ಗ್ಯಾಸ್ ನೀಡುವ ಯೋಜನೆಗೆ ಅನುಮತಿ ನೀಡದಂತೆ ರಾಮದಾಸ್ ಪತ್ರ ಬರೆದಿದ್ದಾರೆ. ಕೇಂದ್ರ ಸರ್ಕಾರದ ಮೋದಿ ಯೋಜನೆಗೆ ತಡೆಗೆ ಪ್ರತಾಪ್ ಸಿಂಹ ಕೆಂಡಾಮಂಡಲವಾಗಿದ್ದಾರೆ. ರಾಮದಾಸ್ ಮೋದಿಗಿಂತ ಸೀನಿಯರ್, ಅವರಿಗಿಂತ ಬುದ್ಧಿವಂತರು, ಜ್ಞಾನಿಗಳು. ಕೇವಲ ಬ್ಯಾನರ್ನಲ್ಲಿ ಮೋದಿ ಫೋಟೋ ಹಾಕೊಂಡು ಉತ್ಸವ ಮಾಡಿದ್ರೆ ಆಗೋದಿಲ್ಲ. ಮೋದಿ ಯೋಜನೆಗಳನ್ನ ವಿರೋಧಿಸಿದ್ರೆ ಜನ ಪಾಠ ಕಲಿಸ್ತಾರೆ ಅಂತ ಮೈಸೂರಿನಲ್ಲಿ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಅವನು ಯಾರು ಗ್ಯಾಸ್ ಪೈಪ್ಲೈನ್ ಲೇ ಮಾಡ್ತಾನಲ್ಲ, ಅವನು ಕೂಡ ಕರೆದು ಅವನ್ನ ಕೇಳೋಣ, ಪ್ರಶ್ನೆ ಕೇಳಿ, ಅವನು ಎಷ್ಟು ಕೊಡ್ತಾನೆ ಅಂತ ಕೇಳಿ ಎಲ್ಲ ವ್ಯವಸ್ಥೆ ಮಾಡೋಣ. ಬಟ್ ವಿರೋಧಿಸೋದು, ಕೋರಮ್ ಇಲ್ದಂಗೆ ನಮ್ಮ ಕಾರ್ಪೊರೇಟರ್ಗಳಿಗೆ ಬರಬೇಡಿ ಅಂತ ಹೇಳೋವಂಥದ್ದು, ಫೋನ್ ಮಾಡೋವಂಥದ್ದು, ಈ ಚಿಲ್ಲರೆ ರಾಜಕಾರಣ ಎಲ್ಲ ಬೇಡ. ಮೋದಿಜಿ ಸರ್ಕಾರಕ್ಕಿಂತ ದೊಡ್ಡ ವ್ಯಕ್ತಿಗಳು, ಅವರಿಗಿಂತ ಜ್ಞಾನಿಗಳು, ಅವರಿಗಿಂತ ದೂರದೃಷ್ಟಿ ಹೊಂದಿರೋರು ಯಾರು ಶಾಸಕರಿದ್ದಾರೆ ಅಂತ ನನಗೇನೋ ಅನುಮಾನ ಇತ್ತು. ಇವಾಗೇನೋ ಖಚಿತವಾಗಿದೆ, ಇದ್ದಾರೆ ಅಂತ ಅನಿಸ್ತಿದೆ. ನನ್ನ ಜ್ಞಾನಿಗಳು, ತಪಸ್ವಿಗಳು ಇದ್ದಾರೆ ಅಂತ ಅನಿಸುತ್ತೆ. ದೊಡ್ಡಬಳ್ಳಾಪುರ ತಾಲೂಕಿನ ಕನಸವಾಡಿ ಗ್ರಾಮದಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ ವೈದ್ಯಕೀಯ ಸಚಿವ ಡಾಕ್ಟರ್ ಕೆ ಸುಧಾಕರ್, ಕೃಷಿ ಸಚಿವ ಬಿಸಿ ಪಾಟೀಲ್, ಪೌರಾಡಳಿತ ಸಚಿವ ಎಂಟಿಬಿ ನಾಗರಾಜ್ ಉದ್ಘಾಟಿಸಿದ್ದಾರೆ. ನಂತರ ಮಾತನಾಡಿದ ಸಚಿವ ಸುಧಾಕರ್, ಕಳೆದ ವರ್ಷದ ಬಜೆಟ್ ಅದು ಪ್ರತಿ ವರ್ಷ 250 ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಡಬೇಕು. ಪ್ರತಿ ಜಿಲ್ಲೆಯಲ್ಲಿ ಈಗಾಗಲೇ ಖಾಸಗಿ ಹಾಗೂ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳು ಇವೆ. ಜಿಲ್ಲಾ ಆಸ್ಪತ್ರೆಗೆ ಬೆಂಗಳೂರು ಗ್ರಾಮಾಂತರಕ್ಕೆ ಆಗಬೇಕಿದೆ. ಶೀಘ್ರವಾಗಿ ಅದು ಕೂಡ ಸಚಿವ ಸಂಪುಟದಲ್ಲಿ ನಿರ್ಣಯ ತೆಗೆದುಕೊಳ್ಳಲಾಗುವುದು ಅಂತ ಹೇಳಿದ್ದಾರೆ. ಈಗ ನಮ್ಮ ಸರ್ಕಾರದ ಉದ್ದೇಶ ಏನಿದೆ ಅಂತಂದರೆ, ಸರ್ಕಾರಿ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ PPP ಮಾಡೆಲಲ್ಲಿ ನೂತನವಾಗಿರ್ತಕ್ಕಂಥ ವೈದ್ಯಕೀಯ ಕಾಲೇಜುಗಳನ್ನು ಎಲ್ಲಿ 10 ಜಿಲ್ಲೆಯನ್ನು ಯಾವ 10 ಜಿಲ್ಲೆ ಇದೆ ಆ 10 ಜಿಲ್ಲೆಗಳಲ್ಲಿ PPP ಮಾಡೆಲನ್ನು ಬಳಸ್ಕೊಂಡು ಮಾಡಬೇಕು ಅನ್ನುವಂಥದ್ದು ಒಂದು ನಿಲುವಾಗಿದೆ. ಉಡುಪಿಯ ಸರ್ಕಾರಿ ಕಾಲೇಜಿನಲ್ಲಿ ಹಿಜಬ್ ಫೈಟ್ ಇನ್ನೂ ಜೋರಾಗ್ತಾ ಇದೆ. ಶಾಲಾಭಿವೃದ್ಧಿ ಸಮಿತಿ ಹಿಜಬ್ ಧರಿಸಿ ಬರೋರಿಗೆ ಆನ್ಲೈನ್ ಕ್ಲಾಸ್ ಮಾಡಲು ನಿರ್ಧರಿಸಿದೆ. ಆದರೆ ಹಿಜಬ್ಗಾಗಿ ಪಟ್ಟು ಹಿಡಿದಿರೋ ವಿದ್ಯಾರ್ಥಿನಿಯರು ಆನ್ಲೈನ್ ಕ್ಲಾಸ್ ವಿರೋಧಿಸಿದ್ದಾರೆ. ಶಾಸಕ ರಘುಪತಿ ಭಟ್ ನೇತೃತ್ವದಲ್ಲಿ ನಡೆದ ಶಾಲಾಭಿವೃದ್ಧಿ ಸಮಿತಿ ಹಾಗೂ ಮುಸ್ಲಿಂ ಮುಖಂಡರ ಸಭೆಯಲ್ಲಿ ಆನ್ಲೈನ್ ಕ್ಲಾಸ್ಗೆ ನಿರ್ಧಾರ ಮಾಡಲಾಗಿತ್ತು. ಆದರೆ ಇದಕ್ಕೆ ಹಿಜಬ್ ಧರಿಸಿ ಬರೋ ವಿದ್ಯಾರ್ಥಿನಿಯರು ವಿರೋಧಿಸಿದ್ದಾರೆ. ಹಿಜಬ್ ನಮ್ಮ ಸಂವಿಧಾನಾತ್ಮಕ ಹಕ್ಕು. ನಾವು ಹಿಜಬ್ ಹಾಕಿ ಕಾಲೇಜಿಗೆ ಹೋಗ್ತೇವೆ. ನಮಗೆ ಯಾವುದೇ ಆನ್ಲೈನ್ ಕ್ಲಾಸ್ಗಳು ಬೇಡ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಆನ್ಲೈನ್ ಕ್ಲಾಸ್ ಹೆಸರಲ್ಲಿ ಮತ್ತೆ ತಾರತಮ್ಯ ಮಾಡಬೇಡಿ. ಸರ್ಕಾರಿ ಕಾಲೇಜಿನಲ್ಲಿ ನಮಗೆ ನಮ್ಮ ಹಕ್ಕು ಸಿಗದಿದ್ರೆ ನಾವು ಬೇರೆಡೆ ಅದನ್ನು ನಿರೀಕ್ಷಿಸಲು ಹೇಗೆ ಸಾಧ್ಯ ಅಂತ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಉಡುಪಿ ಕಾಲೇಜಿನಲ್ಲಿ ಹಿಜಬ್ ವಿವಾದದ ಬಗ್ಗೆ ಶಾಸಕ ರಘುಪತಿ ಭಟ್ ಪ್ರತಿಕ್ರಿಯೆ ನೀಡಿದ್ದಾರೆ. ಹಿಜಬ್ ವಿವಾದದ ಹಿಂದೆ ಎಸ್ಡಿಪಿಐ, NSUI ಸಂಘಟನೆ ಕೈವಾಡ ಇದೆ ಅಂತ ಆರೋಪಿಸಿದ್ದಾರೆ. ಈ ಸಂಘಟನೆಗಳೇ ಕುಮ್ಮಕ್ಕು ನೀಡಿ ವಿವಾದವನ್ನ ಮಾಡ್ತಿದ್ದಾರೆ ಅಂತ ರಘುಪತಿ ಭಟ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇನ್ನು ಶಾಸಕ ರಘುಪತಿ ಭಟ್ ಆರೋಪಕ್ಕೆ ಉಡುಪಿ ಜಿಲ್ಲಾ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ನಜೀರ್ ಅಹಮದ್ ಪ್ರತಿಕ್ರಿಯೆ ನೀಡಿದ್ದಾರೆ. ಹಿಜಬ್ ವಿಚಾರದ ಹಿಂದೆ ಎಸ್ಡಿಪಿಐ ಕೈವಾಡ ಇಲ್ಲ, ಇದೆಲ್ಲ ಬಿಜೆಪಿಯ ಕೈವಾಡ ಅಂತ ತಿರುಗೇಟು ಕೊಟ್ಟರು. ಇದು ರಾಜಕೀಯ ಲಾಭ ಪಡೆಯಲು ನಡೆಸ್ತಾ ಇರೋ ಹುನ್ನಾರ ಅಂತ ನಜೀರ್ ಅಹಮದ್ ಪ್ರತ್ಯಾರೋಪಿಸಿದರು. ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಸಿದ್ಧತೆ ನಡೆಸಲಾಗ್ತಾ ಇದೆ. ಸಿಎಂ ಜೊತೆ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಬಗ್ಗೆ ಚರ್ಚೆ ನಡೆಸಲಾಯಿತು. ಭಾರತದಲ್ಲಿ ಇದು 5ನೇ ದೊಡ್ಡ ಚಲನಚಿತ್ರೋತ್ಸವ ನಡೆಸಲು ಸಿಎಂ ಆದೇಶ ಕೊಟ್ಟಿದ್ದಾರೆ. ಜಿಕೆವಿಕೆಯಲ್ಲಿ ಮಾರ್ಚ್ 3ರಂದು 13ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಉದ್ಘಾಟನೆಯಾಗಲಿದೆ ಅಂತ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಸುನಿಲ್ ಪುರಾಣಿಕ್ ಮಾಹಿತಿ ನೀಡಿದರು.
ಬೆಂಗಳೂರಲ್ಲಿ ಕುಡಿದ ಮತ್ತಿನಲ್ಲಿ ಮಾಜಿ ಸಂಸದನ ಪುತ್ರನ ಮೇಲೆ ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ. ಧಾರವಾಡದ ಮಾಜಿ ಸಂಸದ ಮಂಜುನಾಥ್ ಪುತ್ರ ಚಂದ್ರಶೇಖರ್ ಕನ್ನೂರ್ ಮೇಲೆ ಹಲ್ಲೆ ನಡೆದಿದೆ. ಬೆಂಗಳೂರಿನ ಸೂಜಿ ಕ್ಲಬ್ನಲ್ಲಿ ಹಲ್ಲೆ ಮಾಡಿರುವುದಾಗಿ ದೂರು ನೀಡಿದ್ದಾರೆ. ಊಟಕ್ಕೆ ಕರೆದು ಕಿಡಿಗೇಡಿಗಳು ಕುಡಿದ ಅಮಲಿನಲ್ಲಿ ಕಿರಿಕ್ ತೆಗೆದು ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಈ ಬಗ್ಗೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮೈಸೂರಿನ ವಿದ್ಯಾರಣ್ಯಪುರಂನ ಮೊಬೈಲ್ ಅಂಗಡಿಯಲ್ಲಿ ಕಳ್ಳತನ ನಡೆದಿದೆ. ಕಳ್ಳತನ ಮಾಡ್ತಾ ಇರುವಂತಹ ಖತರ್ನಾಕ್ ಕೆಲಸ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮಾರುತಿ ಇನ್ಫೋಟೆಕ್ ಮೊಬೈಲ್ ಅಂಗಡಿಗೆ ನುಗ್ಗಿದ ಕಳ್ಳ ಲಕ್ಷಾಂತರ ಬೆಲೆಯ ಮೊಬೈಲ್ಗಳನ್ನು ಕದ್ದು ಪರಾರಿಯಾಗಿದ್ದಾನೆ. ಪೊಲೀಸರು ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಕಳ್ಳನ ಸೆರೆಗೆ ಬಲೆ ಬೀಸಿದ್ದಾರೆ. ದೂರುದಾರನೊಂದಿಗೆ ದಂಡಿನ ಶಿವರ ಪೊಲೀಸ್ ಠಾಣೆಗೆ ಎಸ್ಪಿ ಕಾರು ಕಳಿಸಿದ ಪ್ರಕರಣ ಸಂಬಂಧ ತುರುವೇಕೆರೆ ಸಿಪಿಐ ನವೀನ್ ಅಮಾನತು ಮಾಡಲಾಗಿದೆ. ಅಮಾನತು ಮಾಡಿ ಕೇಂದ್ರ ವಲಯ ಐಜಿಪಿ ಚಂದ್ರಶೇಖರ್ ಆದೇಶ ಹೊರಡಿಸಿದ್ದಾರೆ. ಕೊಲೆ ಪ್ರಯತ್ನ ದೂರು ವಿಚಾರದಲ್ಲಿ ಆರೋಪಿಯನ್ನ ಕರೆತರಲು ದೂರುದಾರನನ್ನ ಬಾಡಿಗೆ ಕಾರು ತರುವಂತೆ ಹೇಳಿದ್ರು. ನಂತರ ಎಸ್ಪಿ ತಮ್ಮ ಕಾರನ್ನೇ ಠಾಣೆಗೆ ದೂರುದಾರನ ಜತೆ ಕಳುಹಿಸಿದ್ರು. ಈ ಬಗ್ಗೆ ನ್ಯೂಸ್ 18 ಕನ್ನಡ ವರದಿ ಮಾಡಿತ್ತು. ಪ್ರಕರಣದಲ್ಲಿ ಸಿಪಿಐ ನವೀನ್ ಕರ್ತವ್ಯ ಲೋಪ ಹಿನ್ನೆಲೆ ಅಮಾನತು ಆದೇಶ ಹೊರಡಿಸಲಾಗಿದೆ.